ಆಮೇಲೆ ಈ ಪಾರ್ಕಿಂಗ್ ಅಲ್ಲೂ ಅಷ್ಟೇನೆ 3 ಜನ ಓನರ್ ಇರೋದ್ರಿಂದ 3 ಜನಕ್ಕೂ ಇವಾಗ ಇವ್ರ ಕಾರ್ ನಿಲ್ಸಿದಾಗ ಅವ್ರು ತೆಗಿಯಕ್ಕಾಗಲ್ಲ, ಅವ್ರು ಕರಿಬೇಕು ಇವ್ರು ಕರಿಬೇಕಂತ ಏನಿಲ್ದಾರೆ ಕ್ಲೀನ್ ಆಗಿ ಅಪಾರ್ಟ್ಮೆಂಟ್ ಗಳಲ್ಲಿ ಹೆಂಗ್ ಕೊಡ್ತಾರಲ್ಲ ಆತರ ಇಂಡಿವಿಜುವಲ್ ಗೇಟ್ಸ್ ಇಂಡಿವಿಜುವಲ್ ಪಾರ್ಕಿಂಗ್ ಕೊಟ್ಬಿಟ್ಟಿದ್ದಾರೆ. ಅವ್ರ ಗಾಡಿ ಅವ್ರ ಹೆಂಗ್ ತಗೊಂಡ್ ಹೋಗ್ಬೋದು, ಅವ್ರ ಗೇಟ್ ಅವ್ರು ಯೂಸ್ ಮಾಡ್ಕೋಬಹುದು. ಬನ್ನಿ ಸರ್ ಒಳಗಡೆ ಹೋಗಿ ನೋಡ್ಬಿಡೋಣ. ಇಲ್ಲಿ ಬಂದ್ವಿ ಅಂತಂದ್ರೆ ಸರ್ ಇದು ಕಂಪ್ಲೀಟ್ ಕಿಚನ್ ಇದೆ, ಯುಟಿಲಿಟಿ ಇದೆ, ಸ್ಟೋರ್ ರೂಮ್ ಇದೆ, ಎಲ್ಲ ಇಲ್ಲೇ ಇದೆ ಅಂತೀರಾ ಸರ್. ಫಸ್ಟ್ ಚಿಕ್ಕದು ಒಂದು ಸ್ಟೋರ್ ರೂಮ್ ನೋಡ್ಕೊಂಡ್ ಬಂದ್ಬಿಡೋಣ. ಓಕೆ, ಸೊ ಇದ್ರೊಳಗಡೆ ಒಂದು ಸ್ಟೋರ್ ರೂಮ್ ಮಾಡಿದ್ರೆ ಇಲ್ಲಿ ಇಲ್ಲಿ ನೋಡಿ ಸರ್, ಎಲ್ಲ ಐಟಮ್ಗಳು ಸ್ಟೋರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಜ್ಜೆ ಹಾಕಿದ್ವಿ ಮತ್ತೆ ಗ್ರಾನೈಟ್ ಎಲ್ಲ ಅಲ್ಲೇ ಮಾಡ್ಬಿಟ್ಟಿದ್ದೀರಾ. ಓಕೆ, ಈ ಕಡೆ ಬಂದ್ರೆ ಇದು ಯುಟಿಲಿಟಿನಾ? ಇಲ್ಲಿ ಬಂದ್ರೆ ಯುಟಿಲಿಟಿ ಸರ್. ಯುಟಿಲಿಟಿನೇ ಕಿಚನ್ ಅಷ್ಟು ದುಡ್ದಿದ್ದಾರೆ, ವೆರಿ ಬಿಗ್. ಓಕೆ, ಆರಾಮಾಗಿ ಇಲ್ಲೇ ಬಟ್ಟೆ ಒಣಗಿ ಹಾಕ್ಬೋದು, ಯಾಕಂದ್ರೆ ಇಂಡಿವಿಜುವಲ್ ಹೌಸಸ್ ಅಲ್ಲ. ಪೂಜಾ ರೂಮ್ ಕೆಳಗಡೆ 1 ಸ್ಟೆಪ್ 2 ಸ್ಟೆಪ್ ಮಾಡ್ತಾ ಇದ್ವಿ. ಇಲ್ಲೇನು ಅಂತಂದ್ರೆ ಆಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಇಲ್ಲ ನಾವು ನಿಂತ್ಕೊಂಡೆ ಪೂಜೆ ಮಾಡಂಗಿರ್ಲಿ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು. ಮತ್ತೆ ಅಗೇನ್ ಅದಕ್ಕೆ ಬಾಕ್ಸ್ ಮಾಡಿ ಅದ್ರ ಮೇಲೆ ಮತ್ತೆ ಕೆಳಗಡೆ ಬಾಕ್ಸ್ ಹಾಕಿದ್ರಿ, ಕೆಳಗಡೆ ಬಾಕ್ಸ್ ಅದ್ರ ಮೇಲೆ ಸ್ಟೆಪ್ ತಗೊಂಡ್ರಿ. ಆಮೇಲೆ ಬಟ್ ಇದು ಬಂದ್ಬಿಟ್ಟು ಗ್ರಾನೈಟ್ ಸರ್. ಇದನ್ನು ಕೂಡ ನಾವು ರೆಡಿ ಮಾಡ್ಕೊಂಡು ಮೇಲ್ಗಡೆ ಹಾಕೊಂಡು. ಮೇಲ್ಗಡೆ ಏನ್ ಮಾಡಿರೋದು? ಇದೆಲ್ಲ ಇಂಟೀರಿಯರ್, ಇದು ಮಾಮೂಲಿ ವುಡ್ ವರ್ಕ್ ಸರ್. ಮಹಾಲಕ್ಷ್ಮಿ ಪ್ರಸನ್ನಳಾಗಿ RCC ರೂಪದಲ್ಲಿ ವರ ನೀಡಲು ಬಂದಿದ್ದಾಳೆ. ನಿಮ್ಮ ಹತ್ರ ಸೈಟ್ ಇದ್ದು ಮನೆ ಕಟ್ಟೋಕೆ ಸಮರ್ಥವಾದ ಕನ್ಸ್ಟ್ರಕ್ಷನ್ ಕಂಪನಿನ ಹುಡುಕ್ತಾ ಇದ್ದೀರಾ? ಕಡಿಮೆ ವೆಚ್ಚದಲ್ಲಿ ಬೆಚ್ಚನೆಯ ಮನೆ ಕಟ್ಟಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ RCC ವತಿಯಿಂದ 15 ಗ್ರಾಂ ತನಕ ಗೋಲ್ಡ್ ಕಾಯಿನ್ ಫ್ರೀ. ಹಾಗಿದ್ರೆ ಇನ್ಯಾಕೆ ತಡ, ನಿಮ್ಮ ಕೆಲಸ ಮಾಡ್ಕೊಂಡೇ ಕನಸಿನ ಮನೆ ಕಟ್ಟಿಸ್ಕೊಳ್ಳಿ. ಎನ್ಕ್ವೈರಿಗೆ ಒಮ್ಮೆ ನಮ್ಮ ಆಫೀಸ್ಗೆ ಭೇಟಿ ಕೊಡಿ. ನಿಮ್ಮ ಸುಂದರ ಬದುಕಿಗೆ RCC ವಿನ್ಯಾಸ, ವಿಶ್ವಾಸವೇ ನಮ್ಮ ವಿಳಾಸ. ಸೊ ಈ ತರ ರೋಡ್ ಹೆಚ್ಚು ಕಮ್ಮಿ ಇರ್ಬೇಕಾದ್ರೆ ನಾವ್ ಇದನ್ನ ಏನಾದ್ರು ಮಾಡ್ಕೋಬೇಕಾಗತ್ತಾ? ಮೆಜರ್ ರ್ಯಾಂಪ್ ಎಲ್ಲ ಮಾಡಬೇಕಾಗುತ್ತೆ, ಒಂದು ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ಆಮೇಲೆ ಇವಾಗ ನಾವು ಯೂಶುವಲ್ ಏನ್ ಮಾಡ್ತೀವಿ, ಏನಾದ್ರು ಇಲ್ಲಿಂದ ನಾವು 1.5 ಅಡಿ ತಗೊಂಡ್ಬಿಟ್ವಿ ಅಂತ ಹೇಳಿದ್ರೆ ಅಲ್ಲಿ ಕಾರೇ ಹತ್ತಲ್ಲ, ಹಂಗಾಗ್ಬಿಡುತ್ತೆ. ಓಕೆ ಓಕೆ, ಒಂದ್ ಆವರೇಜ್ ಆಗಿ ಕಾರ್ ಒಳಗಡೆ ಹೋಗ್ಬೇಕು, ಆಚೆ ಬರ್ಬೇಕು, ಅದನ್ನ ಪ್ಲಾನ್ ಮಾಡ್ಕೊಂಡು ಇದು ಪ್ರಿಕಾಷನ್ ಇಟ್ಕೋಬೇಕಲ್ವಾ ನಾವು? ರೋಡ್ ಇಂದ ಎಷ್ಟು ಹೈಟಲ್ ಇದೆ ಅಂಡ್ ಹೋಗ್ತಾ ಡೌನ್ ಇದೆಯೋ ಅಪ್ ಇದೆಯೋ ಇವೆಲ್ಲ ನೋಡ್ಕೊಬೇಕಾಗುತ್ತೆ ಅಲ್ವಾ? ಕರೆಕ್ಟ್ ಸರ್. ಟೋಟಲ್ ಆಗಿ ಎಷ್ಟು ದೊಡ್ಡದು ಗೇಟ್ ಬರ್ತಾ ಇದೆ ಇದು? ಸರ್ ಇದು ಆಲ್ಮೋಸ್ಟ್ ನಮಗೆ 40 ಫೀಟ್ ಏನ್ ಅಗಲ ಇದೆಯಲ್ಲ, ಹೌದು, ಅಷ್ಟಕ್ಕೂ ಗೇಟ್ ಮಾಡಿದೀವಿ. ಕಂಪ್ಲೀಟ್ ಗೇಟ್ ಮಾಡಿದೀರಾ? ಇದ್ರಲ್ಲಿ ಏನ್ ಮಾಡಿದೀವಿ ಅಂದ್ರೆ ಸರ್, ಬಿಲ್ಡಿಂಗ್ ಒಳಗಡೆ ಇದೆ. ಬಿಲ್ಡಿಂಗ್ 15 ಅಡಿ ಪಾರ್ಕಿಂಗ್ ಅಂತ ಬಿಟ್ಕೊಂಡಿದ್ದೀವಿ. ಪಾರ್ಕಿಂಗ್ ಬಿಟ್ಟಿದ್ರೆ 15 ಅಡಿ ಒಳಗಡೆ ತೋರಿಸ್ಬಿಡೋಣ. ಅಂಡ್ ಇಲ್ಲಿ ನೀವು ಒಂಥರ ಇದನ್ನ ಚಾವಣಿ ತಗೊಂಡಿದ್ದೀರಲ್ವಾ? ಹೌದು ಸರ್, ರೂಫಿಂಗ್ ಕಾರ್ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ತಗೊಂಡಿದೀವಿ. ಆಮೇಲೆ ಈ ಪಾರ್ಕಿಂಗ್ ಅಲ್ಲೂ ಅಷ್ಟೇನೆ 3 ಜನ ಓನರ್ ಇರೋದ್ರಿಂದ 3 ಜನಕ್ಕೂ ಇವಾಗ ಇವ್ರ ಕಾರ್ ನಿಲ್ಸಿದಾಗ ಅವ್ರು ತೆಗಿಯಕ್ಕಾಗಲ್ಲ, ಅವ್ರು ಕರಿಬೇಕು ಇವ್ರು ಕರಿಬೇಕಂತ ಏನಿಲ್ದಾರೆ. ಸರಿ, ಓಕೆ. ಕ್ಲೀನ್ ಆಗಿ ಅಪಾರ್ಟ್ಮೆಂಟ್ ಗಳಲ್ಲಿ ಹೆಂಗ್ ಕೊಡ್ತಾರಲ್ಲ ಆತರ ಇಂಡಿವಿಜುವಲ್ ಗೇಟ್ಸ್ ಇಂಡಿವಿಜುವಲ್ ಪಾರ್ಕಿಂಗ್ ಕೊಟ್ಬಿಟ್ಟಿದ್ದೀವಿ. ಅವ್ರ ಗಾಡಿ ಅವ್ರ ಹೆಂಗ್ ತಗೊಂಡ್ ಹೋಗ್ಬೋದು, ಅವ್ರ ಗೇಟ್ ಅವ್ರು ಯೂಸ್ ಮಾಡ್ಕೋಬಹುದು. ಬನ್ನಿ ಸರ್ ಒಳಗಡೆ ಹೋಗಿ ನೋಡ್ಬಿಡೋಣ. ಸರ್ ಇಲ್ಲಿಂದ ಬಂದ್ರೆ ನಮಗೆ ಪಾತ್ವೆ, ಕಾಮನ್ ಏರಿಯಾ ಫಾರ್ ಎಲ್ಲ ಮನೆಗೂ ಇದೆಲ್ಲ ಓಡಾಡೋದಕ್ಕೆ ಎಂಟ್ರಿ. ಹೌದು ಸರ್, ಇದಿಷ್ಟು ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ. ಇದೆಲ್ಲ ಕಂಪ್ಲೀಟ್ ಪಾರ್ಕಿಂಗ್? ಹೌದು ಸರ್. ಓಕೆ ಸರ್, ಪಾರ್ಕಿಂಗ್ ಟೈಲ್ಸ್ ಕಾಸ್ಟ್ ಏನಾಯ್ತು ಸರ್ ಇದು? ಸರ್ ಇದೊಂದು 35 ರೂಪೀಸ್ ಆಗಿದೆ ಸರ್. 35 ರೂಪಾಯಿನ ಇದು? ಸೊ ವೀಕ್ಷಕರೇ ನೋಡಬಹುದು. ಆಮೇಲೆ ಇದರಲ್ಲೂ ಅಷ್ಟೇನೆ ಸರ್, ಮಂಗಳೂರು ಟೈಲಿಂಗ್ ಹಾಕಿದೀವಲ್ಲ ಅದ್ರ ಜೊತೆ ಇಲ್ಲೆಲ್ಲ ನೋಡಬಹುದು ಗ್ಲಾಸ್ ಟೈಲ್ಸ್ ಬಂದಿದೆ. ಇದು ಗ್ಲಾಸ್ ಟೈಲ್ಸ್ ಆಯ್ತು? ಹೌದು ಸರ್, ಬೆಳಕಿರ್ಲಿ ಅಂತ. ಬಿಕಾಸ್ ಏನಕ್ಕೆ ಅಂದ್ರೆ ಗ್ರೌಂಡ್ ಫ್ಲೋರ್ ಮನೆಗೆ ಇಲ್ವಾ ಬಾಲ್ಕನಿ ಇದೆ, ಆ ಬಾಲ್ಕನಿಗೆ ಯೂಶಲಿ ಎಲ್ಲ ಒಂದೇ ತರ ಇರ್ಲಿ ಅಂತ ಬಾಲ್ಕನಿ ಕೊಟ್ಟಿದೀವಿ. ಬಟ್ ಅಲ್ಲೆಲ್ಲ ಡಲ್ ಆಗೋದು ಬೇಡ, ಆಮೇಲೆ ಪಾರ್ಕಿಂಗ್ ಎಲ್ಲ ಡಲ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಬಜೆಟ್ ಅಲ್ಲಿ ಇದು ಬಂತ? ರೂಫ್ ಎಲ್ಲ ಕಂಪ್ಲೀಟ್ ಆಗಿ ಬಂತ? ಹೌದು ಸರ್, ಫಸ್ಟ್ ಡಿಸ್ಕಷನ್ ಮಾಡಿನೇ ಪ್ಲಾನ್ ಮಾಡಿದ್ವಿ. ಸೊ ಇವೆಲ್ಲ ಮಂಗಳೂರು ಟೈಲ್ಸ್? ಮಂಗಳೂರು ಟೈಲ್ಸ್ ಸಿಗುತ್ತಾ ಬೆಂಗಳೂರಲ್ಲಿ? ಮಂಗಳೂರು ಟೈಲ್ಸ್ ಎಲ್ಲ ಸರ್. ಬನ್ನಿ, ಎಲಿವೇಶನ್ ಒಂದು ಹೇಳಿಲ್ಲ ನಾವು ಆಕ್ಚುಲಿ. ಫಸ್ಟ್ ಎಲಿವೇಶನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬಿಡೋಣ. ಸೊ ಫ್ರಂಟ್ ಎಲಿವೇಶನ್ ಬಗ್ಗೆ ಹೇಳಿ ಸರ್. ಫ್ರಂಟ್ ಎಲಿವೇಶನ್ ಅಲ್ಲಿ ನಾವು ದೊಡ್ಡ ದೊಡ್ಡ ಬಾಲ್ಕನಿಗಳು ತಗೊಂಡಿದೀವಿ ಸರ್, ಬಿಕಾಸ್ ಒಂದೊಂದೇ ಬಾಲ್ಕನಿಗಳು. ಆಮೇಲೆ ಬ್ಯಾಕ್ ಸೈಡ್ ಆ ಕಡೆ ಒಂದೊಂದು ಬಾಲ್ಕನಿ ಇದೆ. ಸರಿ, ಓಕೆ. ಅದಕ್ಕೆ ಬಾಲ್ಕನಿಗಳು ಸ್ಪೇಷಿಯಸ್ ಆಗಿ ತಗೊಂಡಿದ್ವಿ. ಮತ್ತೆ ಟಫನ್ ಗ್ಲಾಸ್ SS ರೈಲಿಂಗ್ ಮಾಡ್ಕೊಂಡಿದ್ವಿ ಟಾಪ್. ಆಮೇಲೆ ಟೆಕ್ಸ್ಚರ್ ಪೈಂಟ್
ಅಂಡ್ ಏನೋ ಕ್ಲಾಡಿಂಗ್ ಒಂದು ಮಾಡ್ಕೊಂಡಿದ್ವಿ, ನ್ಯಾಚುರಲ್ ಕ್ಲಾಡಿಂಗ್. ಆಮೇಲೆ ಅದೆಲ್ಲ ಮಿಕ್ಕಿದೆಲ್ಲ ಪ್ಲಾಸ್ಟಿಂಗ್ ಅಲ್ಲೇ ತಗೊಂಡಿದೀವಿ. ಆಮೇಲೆ ಅದೊಂದು ಟಾಪ್ ನೋಡ್ಬೋದು ಸರ್, ಅದು ಟಾಪ್ ಒಂದು ಎಕ್ಸ್ಟ್ರಾ ರೂಫ್ ಪರಗೋಲ ತರ ಮಾಡ್ಬಿಟ್ಟಿದ್ರ ಮೇಲೆ ತರದ್ದು ಒಂದು ಎಕ್ಸ್ಟ್ರಾ ರೂಫ್ ಮಾಡಿದೀವಿ. ಸರಿ 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 ಅದನ್ನ ಅಷ್ಟೇ, ಯಾಕಂದ್ರೆ ಮೇಲೆ ಟೆರೆಸ್ ಅಲ್ಲಿ ನಿಂತ್ಕೊಂಡ್ರೆ ನಮಗೆ ಒಂದು ಔಟ್ಲುಕ್, ಇವಾಗ ಅದಿಲ್ಲ ಅಂತಂದ್ರೆ ಔಟ್ಲುಕ್ಕೇ ಬರ್ತಾ ಇರ್ಲಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರೆ. ಹಾಗಾಗಿ ಅಲ್ಲಿ ಮುಂದೆ ನಿಂತ್ಕೊಳ್ಳೋದಕ್ಕಾಗ್ಲಿ, ಆಮೇಲೆ ಟೆರೆಸ್ 3 ಜನ ಓನರ್ಗೂ ಕಾಮನ್ ಆಗಿರೋದ್ರಿಂದ ಓಕೆ ಓಕೆ ಅಲ್ಲಿ ನಿಂತ್ಕೊಳ್ಳೋದಕ್ಕೆ, ರೋಡ್ ಕಡೆ ಕುಂತ್ಕೊಳ್ಳೋದಕ್ಕೆ ಅದು ಇದೆಲ್ಲ ಫುಲ್ ದೊಡ್ಡದಾಗೆ ಕೊಟ್ಬಿಟ್ಟಿದ್ದೀರಾ ಅಲ್ಲಿ ಅಲ್ವಾ? ಮೇಲ್ಗಡೆ ಒಂದು ರೂಮ್ ಕಾಂಪ್ಲಿಮೆಂಟರಿ ಮಾಡ್ಕೊಟ್ಟಿದ್ದೀವಿ. ಎಕ್ಸ್ಟ್ರಾನಾ ಅದು? ಹೌದು ಸರ್. ಓಕೆ ಬನ್ನಿ ಸರ್, ಹಾಂ ಸರ್, ಮುಂದೆ ಹೋಗ್ಬಿಡೋಣ ಇವಾಗ. ಹಾಂ ಸರ್. ಸೊ ಇಲ್ಲಿಂದ ಸೀದಾ ಎಂಟ್ರೆನ್ಸ್ ಸಿಗುತ್ತೆ ನಮಗೆ. ಹೌದು ಸರ್. ಸೊ ಇಲ್ಲಿ ಏನಿದು ಇಷ್ಟು ದೊಡ್ಡದಾಗಿ ಓಪನ್ ಕೊಟ್ಬಿಟ್ಟಿದ್ದೀರಾ ಇಲ್ಲಿ? ಸರ್ ಇದು ಈ ಗ್ರೌಂಡ್ ಫ್ಲೋರ್ ಬಾಲ್ಕನಿ ಸರ್. ಗ್ರೌಂಡ್ ಫ್ಲೋರ್ ಬಾಲ್ಕನಿನೇ ಅದು? ಬಾಲ್ಕನಿ, ಬಟ್ ಸೇಫ್ಟಿ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿನೂ ಕೂಡ MS ಅಲ್ಲೇನೆ ಸೇಫ್ಟಿ ಗ್ರಿಲ್ ವಿತ್ ಬಾಲ್ಕನಿ ಮಾಡ್ಬಿಟ್ಟು ಅಲ್ಲೊಂದು ಡೋರ್ ಕೊಟ್ಟಿದ್ದೀವಿ. ಓಕೆ, ಹಂಗೆ ಒಳಗಡೆ ಹೋಗ್ಬೋದು, ಆಚೆ ಓಪನ್ ಮಾಡ್ಕೋಬೋದಾ ಇಲ್ಲಿ? ಓಕೆ ಸರ್, ಇಲ್ಲಿ ಸಂಪ್ ಎಷ್ಟು ದೊಡ್ಡದಾಗಿದೆ? ಎಷ್ಟು ಲೀಟರ್ ಸಂಪ್? ಒಂದು 15,000 ಲೀಟರ್ ಇದೆ ಸರ್. ಸ್ವಲ್ಪ ಮನೆ ಜಾಸ್ತಿ ಇರೋದ್ರಿಂದ 15,000 ಲೀಟರ್ ಅನ್ನ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ಏನ್ ಮಾಡಿದೀವಿ, ಇನ್ನೊಂದು ಮಲ್ಟಿ ಸಂಪ್ ಒಂದು ಮಾಡಿದೀವಿ ಸರ್. ಮಲ್ಟಿ ಸಂಪ್ ಅಂದ್ರೆ ಇವಾಗ ಒಂದು ಕಾವೇರಿ ವಾಟರ್ಗೆ ಅಂತ ಒಂದು ಸಪ್ರೇಟ್ ಮಾಡಿದೀವಿ. ಸರಿ, ಅದೊಂದು 4,000 ಲೀಟರ್ ಒಂದು ಸಪ್ರೇಟ್ ಆಗೈತೆ, ಮತ್ತೆ ಬೋರ್ ಐತೆ, ಅಂಡ್ ಅಗೇನ್ ಸಂಪ್ ಕೂಡ. ಸೊ ಸಂಪ್ 2 ಬರುತ್ತೆ ಹಾಗಾದ್ರೆ? 2 ಸಂಪ್ ಬರುತ್ತೆ. ಓಕೆ ಓಕೆ ಓಕೆ, ಬನ್ನಿ ಸರ್ ಒಳಗಡೆ ಹೋಗ್ಬಿಡೋಣ. ಎಂಟ್ರೆನ್ಸ್ ಅಲ್ವಾ ಸರ್? ಇಲ್ಲಿಂದ ಎಂಟ್ರೆನ್ಸ್. ಇದೊಂದು ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಒಂದು ಗೇಟ್ ಮಾಡಿದೀವಿ. MSL ಮಾಡ್ತಾರೆ, ಇಲ್ಲಿ SSL ಮಾಡ್ಬಿಟ್ಟಿದ್ದೀರಾ? SSL ಮಾಡಿ ನಮಗೆ ಒಂದು ಫಂಡರ್ ಮ್ಯಾಕ್ ಶೀಟ್ಸ್ ಕೂಡ ಫಂಡರ್ ಮ್ಯಾಕ್ಸ್ ಹಾಕಿದ್ದೀರಾ ಡಿಸೈನ್? ಓಕೆ ಸರ್, ಇಲ್ಲಿ ಎಂಟ್ರಿ ಆಗ್ತೀವಿ. ಎಂಟ್ರಿ ಅದೇ ಇದಾಗೇನು ಟೀ ಕುಡ್ ವಾಸ್ಕಲ್ಲು, ಟೀ ಕುಡ್ ವಿಂಡೋ ಅಟ್ಯಾಚ್ಡ್. ಡೋರ್ ಬಗ್ಗೆ ಹೇಳಿ. ಮತ್ತೆ ಡೋರ್ ಕೂಡ ಟೀ ಕುಡ್ ಇದೇನೆ. ಇದು ಕಂಪ್ಲೀಟ್ ಟೀ ಕುಡ್ ಡೋರ್? ಇದು ಟೀ ಕುಡ್ ಡೋರ್. ಕ್ಲೋಸ್ ಮಾಡಿ ಅದನ್ನ ತೋರಿಸ್ಬಿಡೋಣ. ಇದು ಓ, ಎಷ್ಟು ಸರ್ ಇದು ಆಕ್ಚುಲಿ? ಸರ್ ಇದೊಂದು 18,000 ಆಗಿದೆ ಸರ್. 18,000 ರೆಡಿಮೇಡ್ ಆಯ್ತು? ರೆಡಿಮೇಡ್, ಹೌದು ಸರ್. ಅಂದ್ರೆ ವಾರಂಟಿ ಡೋರ್ಸ್ ಸರ್. ವಾರಂಟಿ ಡೋರ್ಸ್. ವಾಸ್ಕಲ್ ಕೂಡ ಇದ್ರದ್ದೇ ಅಲ್ವಾ ಇದು? ಇದೆ, ಹೌದು ಸರ್. ಟೀ ಕುಡ್ದೆ. ಇಲ್ಲಿಂದ ಬಂದ್ರೆ ಒಂದು ಲಕ್ಸುರಿ ಇಂಟೀರಿಯರ್ ಅಂತಾನೆ ಹೇಳ್ಬೋದು ಸರ್. ಓಕೆ, ಇದು ಇಂಟೀರಿಯರ್ ನೀವೇ ಮಾಡಿರೋದಲ್ವಾ? ಇಂಟೀರಿಯರ್ ಫುಲ್, ಅದಕ್ಕೇನೆ ಇದೊಂದೇ ಫ್ಲಾಟ್ ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ. ಓಕೆ ಸರ್, ಇದು ಮೇಲ್ಗಡೆ ಇದೆಯಲ್ಲ, ಇದೆಲ್ಲ ಏನಿದು ಸರ್? ಇದೆಲ್ಲ ಏನಿಲ್ಲ ಸರ್, ಎಲ್ಲ POP ನಲ್ಲೇ ಮಾಡಿರೋದು. ಓಕೆ, POP ನಲ್ಲಿ ಮಾಡಿ ಆ ಡಿಸೈನ್ಸ್ ಮಾಡ್ಕೊಂಡು ವುಡನ್ ಫಿನಿಶ್ ಕೊಟ್ಟಿರೋದು. ಫಿನಿಶ್ ಕೊಟ್ಕೊಂಡಿರೋದು. ಈ ಕಡೆ ಎಂಟ್ರಿ ಆಗ್ತಿದ್ದಂಗೆ ನಮ್ಗೆ ಕಾಣೋದೇ ಈ ಪಾರ್ಟಿಷನ್. ಹೌದು ಸರ್. ಹೇಳಿ ಇದ್ರ ಬಗ್ಗೆ. ಎಂಟರ್ ಆಗಿದ ತಕ್ಷಣನೇ ಸಡನ್ ಆಗಿ ಒಂದು ಲಿವಿಂಗ್ ಏರಿಯಾಗೆ ಎಕ್ಸ್ಪೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಇಂಟೀರಿಯರ್ ಪಾರ್ಟಿಷನ್ ಮಾಡ್ಕೊಂಡ್ವಿ. ಅಂಡ್ ಇದ್ರ ಜೊತೆನಲ್ಲಿ ಇದನ್ನು ಅಷ್ಟೇನೆ ರೆಡಿಮೇಡ್ ಸಿಗುತ್ತೆ. ಇದನ್ನೊಂದನ್ನ ಸೈಜ್ ಕೊಟ್ಬಿಟ್ಟು WPC CNC ಕಟಿಂಗ್ ಮಾಡಿರೋದಲ್ವಾ ಇದು? ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ರ್ಯಾಕ್ಸ್ ಕೊಟ್ಟಿದೀವಿ. ಆಮೇಲೆ ಇಲ್ಲಿ ಏನ್ ಬೇಕಾದ್ರೆ ಹೆಲ್ಮೆಟ್ ಅದು ಇದನ್ನೆಲ್ಲ ಇಟ್ಕೋಬಹುದು. ಓಕೆ ಸರ್. ಹಾ ಸರ್. ವಾವ್, ಇಲ್ಲಿ ಬಂದ್ರೆ ಇದು ಪೂರ್ತಿ ಲಿವಿಂಗ್ ಏರಿಯಾ ಸರ್. ಹ್ಯೂಜ್ ಆಗಿದೆ ಸರ್ ಇದು. ಇದಕ್ಕೆ ಮೆಜರ್ಮೆಂಟ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ನನಗೆ. ಆಮೇಲೆ ಎಕ್ಸಾಕ್ಟ್ ಆಗಿ ಹೇಳಿ ಅಂತಂದ್ರೆ ಹೆಂಗ್ ಹೇಳಕ್ ಸಾಧ್ಯನೇ ಇಲ್ಲ ಬಿಡಿ ಸರ್, ಇಷ್ಟು ದೊಡ್ಡದಾಗಿದೆ ಇದು. ದೊಡ್ಡದು ಕಂಪ್ಲೀಟ್ ಆಗಿ ಲಿವಿಂಗ್ ಸರ್. ಓಕೆ ಓಕೆ, ಲಿವಿಂಗ್, ಟಿವಿ ಯೂನಿಟ್ ನೋಡಬಹುದು ಸರ್. ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ಬಿಡೋಣ ಸರ್. ಒಂದೊಂದಾಗಿ ಹೇಳೋಣ ಅಂತ ಹೇಳಿದ್ರೆ, ಫಸ್ಟ್ ರೂಫ್ ಬಗ್ಗೆ ಹೇಳಿ ನಮ್ಗೆ ಸರ್. ರೂಫಿಂಗು ಅಷ್ಟೇನೆ. ಇಲ್ಲಿ ಏನು ಅಂತಂದ್ರೆ ಇವಾಗ ಇಂಟೀರಿಯರ್ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇರೋದು ಸರ್. ತುಂಬಾ ಚೆನ್ನಾಗಿದೆ ಸರ್ ರೂಫಿಂಗ್ ಇದು. ಅಂಡ್ ಕಂಪ್ಲೀಟ್ ಫಾಲ್ ಸೀಲಿಂಗ್, ಒಳಗಡೆ PVC ಯೂಸ್ ಮಾಡಿದ್ವಿ. ಈಗ ಫಸ್ಟ್ ಇದು PVC ಒಳಗಡೆ ಇರೋದು, ವುಡ್ ಫಿನಿಶ್. ಈ ಕಡೆ ಇರೋದು, ಆ ಕಡೆ ಇರೋದೆಲ್ಲ ನಾರ್ಮಲ್ ಫಾಲ್ ಸೀಲಿಂಗ್. ಫಾಲ್ ಸೀಲಿಂಗ್ ಅಲ್ವಾ? ಕಾಂಬಿನೇಷನ್ ಮಾಡಿದೀರಾ? ಕಾಂಬಿನೇಷನ್. ಅದಾದ್ಮೇಲೆ ಪ್ರೊಫೈಲ್ ಲೈಟ್ಸ್ ಯೂಸ್ ಪ್ರೊಫೈಲ್ ಲೈಟ್ಸ್ ಹಾಕಿದೀರಾ? ಅಂಡ್ ಅದಾದ್ಮೇಲೆ ಪಕ್ಕದಲ್ಲಿ ಇದನ್ನು ಕೂಡ ಸಪ್ರೇಟ್ ಫಾಲ್ ಸೀಲಿಂಗ್ ಇದೆ. ಅದಾದ್ಮೇಲೆ ನೋಡೋಣ ಸರ್. ಫಸ್ಟ್ ಟಿವಿ ಯೂನಿಟ್. ಹಾ ಸರ್. ಈ ಕಡೆ ಟಿವಿ ಯೂನಿಟ್ ಬಂದ್ವಿ ಅಂತಂದ್ರೆ ಸರ್, ಇವಾಗ ಎಕ್ಸಾಕ್ಟ್ಲಿ ಇದು ಕಂಪ್ಲೀಟ್ಲಿ ಎಲ್ಲ ರಾಫ್ಟರ್ಸ್ ಯೂಸ್ ಮಾಡಿದೀವಿ. ರಾಫ್ಟರ್ಸ್ ಯೂಸ್ ಮಾಡಿರೋದು? ಕಂಪ್ಲೀಟ್ ಆಗಿ ರಾಫ್ಟರ್ಸ್ ಯೂಸ್ ಮಾಡಿರೋದು. ಸರಿ, ಓಕೆ. ಸೆಂಟ್ರಲ್ ವಿಡಿಯೋದಲ್ಲೂ ನೋಡಿರ್ತಾರೆ ಮೋಸ್ಟ್ಲಿ. ಹೌದೌದು, ಇದೇ ತರದ ರಾಫ್ಟರ್ಸ್ ಯೂಸ್ ಮಾಡಿ. ಹೌದು, ಕರೆಕ್ಟ್ ಆಗಿ ಹೇಳಿದ್ರೆ. ಎಕ್ಸಾಕ್ಟ್ ಆಗಿ ಟಿವಿ ಕುಂತ್ಕೊಳ್ಳೋದು. ಆಮೇಲೆ ಎಲ್ಲ ತರದ ಲೈಟಿಂಗ್ಸ್ ಯೂಸ್ ಮಾಡಿದೀವಿ. ಓಕೆ, ಇದೇನು ಚಾರ್ಕೋಲ್ ಪ್ಯಾನಲ್ ಹಿಂದ್ಗಡೆ ಹಾಕಿರೋದು? ಹೌದು ಸರ್. ಚೆನ್ನಾಗಿ ಮಾಡಿ. ಆಮೇಲೆ ಇದೇನಂತಂದ್ರೆ ಸರ್, ಕಂಟಿನ್ಯೂಟಿ ಇರ್ಲಿ ಅಂತೇಳಿ ಇವಾಗ ನಾವು ಬಜೆಟ್ ವೈಸ್ ನೋಡಕ್ ಹೋದ್ರೆ ನಾವು ಚಿಕ್ಕದಾಗಿ ಟಿವಿ ಯೂನಿಟ್ ಮಾಡ್ಕೊಂಡ್ರೆ ಆಗ್ತಾ ಇತ್ತು. ಬಟ್ ಕಂಟಿನ್ಯೂಟಿ ಇರ್ಲಿ ಅಂತೇಳಿ ಇದನ್ನ ಒಂದು ಇಲ್ಲಿ ಗಂಟ ಎಕ್ಸ್ಟೆನ್ಷನ್ ತಗೊಂಡ್ವಿ. ಎಕ್ಸ್ಟೆನ್ಷನ್ ತಗೊಂಡ್ರಾ? ಇಲ್ಲಿ ಗಂಟ ಎಕ್ಸ್ಟೆನ್ಷನ್ ತಗೊಂಡಿದೀವಿ. ಓಕೆ ಓಕೆ. ಅಲ್ಲಿ ಎಕ್ಸ್ಟೆನ್ಷನ್ ತಗೊಂಡಿದ್ರೆ, ಇಲ್ಲಿ ಎಕ್ಸ್ಟೆನ್ಷನ್ ತಗೊಂಡಿದ್ದೀರಾ? ಫುಲ್ ಕಂಪ್ಲೀಟ್ ಆಗಿ ಟಿವಿ ಯೂನಿಟ್ಗೆ ಅಂತ ಯೂಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಈ ಗೋಡೆ ಅಂಡ್ ಇದು ಬಂದ್ಬಿಟ್ಟು ವಾಲ್ ಪೇಪರ್ ಸರ್. ವಾಲ್ ಪೇಪರ್ ಇದು? ವಾಲ್ ಪೇಪರ್ ಸರ್. ಓಕೆ, ವಾಲ್ ಪೇಪರ್ ಚೆನ್ನಾಗಿದೆ ಸರ್ ಇದು. ಇದನ್ನು ಕೂಡ ಕ್ಲೈಂಟ್ ಸೆಲೆಕ್ಷನ್ ಇದು. ಯಾಕಂದ್ರೆ ನಮ್ಮ ಕಲರ್ ಕಾಂಬಿನೇಷನ್ಗೆ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಸರ್. ಆಮೇಲೆ ಇದರಲ್ಲಿ ಎಲ್ಲ AC ಪಾಯಿಂಟ್ಸ್, AC ಪ್ರಾವಿಷನ್ಸ್ ಎಲ್ಲ ಅಲ್ಲೇ ಕೊಟ್ಟಿದ್ದೀರಾ? ಇದೆ. ಇದಿಷ್ಟು ಬಂದು ಮೈನ್ ಲಿವಿಂಗ್ ಅಂತ ಕನ್ಸಿಡರ್ ಮಾಡ್ತಿದೀವಿ. ಫ್ಲೋರ್ ಹೇಳಿ ಸರ್. ಫ್ಲೋರ್ ಏನಾಗಿದೆ? ಇದೆಲ್ಲ ಗ್ರಾನೈಟ್ ಸರ್.
ಯಾವ್ದು ಸರ್ ಇದು? ಸರ್ ಇದು ರಾಜಸ್ಥಾನದ ಒಂದು ಗ್ರಾನೈಟ್ ಬಂತು ಎಷ್ಟಾಯ್ತು ರೇಟ್? ಎಷ್ಟಾಯ್ತು ಸರ್? ಇದು ಆಲ್ಮೋಸ್ಟ್ ಒಂದು 130-140 ರುಪೀಸ್ ಬಿದ್ದಿದೆ ಸರ್. 140? ಹಾಂ ಸರ್, ಇವಾಗ ಕಡಿಮೆನೇ ಸಿಗ್ತಾ ಇದೆ, 120 ಗಂಟೆ ಸಿಗ್ತಾ ಇದೆ. ಸರಿ. ಬಟ್ ನಾವು ಸ್ವಲ್ಪ ಬಜೆಟ್ ಜಾಸ್ತಿನೇ ಕೊಟ್ಟು ಒಂದು ಬಾರ್ಡರ್ ಕೂಡ ಹಾಕ್ಬಿಟ್ಟಿದ್ರ, ಬ್ಲ್ಯಾಕ್ ಬಾರ್ಡರ್ ಅಲ್ವಾ? ಬ್ಲ್ಯಾಕ್ ಬಾರ್ಡರ್ ಕೂಡ ಹಾಕಿದೀವಿ. ಇದು ಇವಾಗ ಎರಡನೇದು ಇದು ಫಾಲ್ ಸೀಲಿಂಗ್ ನೋಡಿ ಸರ್. ಎರಡನೇ ಫಾಲ್ ಸೀಲಿಂಗ್ ಅಲ್ಲಿ ಅಲ್ಲೂ ಅಷ್ಟೇ ಒಂದಷ್ಟು ಪ್ರೊಫೈಲ್ ಲೈಟ್ಸ್ ಡಿಸೈನ್ಸ್ ನೋಡಬಹುದು ನೀವು. ಸರಿ, ಓಕೆ. ಡಿಸೈನ್ಸ್ ಮಾಡ್ಕೊಂಡಿದ್ವಿ, ಮತ್ತೆ ಅದ್ರ ಪಕ್ಕದಲ್ಲಿ ಮತ್ತೆ PVC ಕಂಟಿನ್ಯೂ ಮಾಡಿದೀವಿ. ಆ ಕಡೆ ಮಾಡ್ದಂಗೆ ಸೇಮ್ ಟು ಸೇಮ್ ತಗೊಂಡಿದ್ದೀರಾ? ಸೇಮ್ ಟು ಸೇಮ್ ತಗೊಂಡಿದ್ವಿ, ಬಟ್ ಲೈಟಿಂಗ್ಸ್ ಎಲ್ಲ ಡಿಫ್ರೆಂಟ್ ಆಗಿ ತಗೊಂಡಿದ್ವಿ. ಡಿಫ್ರೆಂಟ್ ಆಗಿ ತಗೊಂಡಿದ್ದೀರಾ? ಡಿಫ್ರೆಂಟ್ ತಗೊಂಡಿದ್ವಿ. ಮತ್ತೆ ಮಧ್ಯದಲ್ಲಿ ಒಂದು ಬೀಮ್ ಎಕ್ಸ್ಪೋಸ್ ಆಗಿತ್ತು, ಆ ಬೀಮ್ ಕೂಡ ಕವರ್ ಅಪ್ ಮಾಡಿ ಬೀಮ್ ಕವರಿಂಗ್ ಮಾಡಿರೋದಾ ಇದು? ಅಲ್ಲೂ ಇಲ್ಲೂ ಎರಡು ಕಡೆ ಬೀಮ್ ಕವರಿಂಗ್ ಮಾಡ್ಕೊಂಡಿದ್ದೀರಾ? ಓಕೆ. ದೊಡ್ಡದಿರೋದ್ರಿಂದ ಬೀಮ್ ಡ್ರಾಪ್ ಜಾಸ್ತಿ ಬಂದ್ಬಿಟ್ಟಿತ್ತು. ಓಕೆ. ಮಧ್ಯದಲ್ಲಿ ವಾಲ್ಸ್ ಇಲ್ವಲ್ಲ. ಓಕೆ. ಈ ಕಡೆ ಬಂದ್ರೆ ಸರ್ ಅಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಪೂಜಾ ರೂಮ್ ಎದುರುಗಡೆ ಇದೆಲ್ಲ ಕಂಪ್ಲೀಟ್ ಫ್ರೀ ಏರಿಯಾನೇ. UPVC ವಿಂಡೋನಾ? UPVC ವಿಂಡೋ ಸರ್, ಕಂಪ್ಲೀಟ್ಲಿ UPVC ವಿಂಡೋ ವಿತ್ ಮಸ್ಕಿಟೋ ಟ್ರ್ಯಾಕ್ ಇರುತ್ತೆ. ಎಲ್ಲ 2.5 ಟ್ರ್ಯಾಕ್ ಅಲ್ಲಿ ಮಾಡ್ಕೊಟ್ಟಿರುವಂತ. ಆಲ್ರೆಡಿ ಇದನ್ನು ಕೂಡ ಫಿಟ್ ಮಾಡ್ಬಿಟ್ಟಿದ್ದೀವಿ ನೋಡಿ, ಓಪನ್ ಮಾಡಿಲ್ಲ ಅಷ್ಟೇ. ಓಕೆ ಓಕೆ ಓಕೆ. ಸರಿ, ದೇವ್ರ ಮನೆ ನೋಡ್ಬಿಡೋಣ ಇವಾಗ. ಪೂಜಾ ರೂಮ್ ಅಂತೂ ಇದು ಮಾಡೋದಕ್ಕೆ ಸ್ವಲ್ಪ ತಲೆ ಕೆಟ್ಟೋಯ್ತು ಸರ್. ಯಾಕಂತಂದ್ರೆ ಯೂಸ್ ಆಗಿದೆ ಸರ್. ಯೂಶಲಿ ನಾವು ಎಲ್ಲಾ ಪೂಜಾ ರೂಮ್ ಕೆಳಗಡೆಗೆ ಒಂದ್ ಸ್ಟೆಪ್ ಎರಡು ಸ್ಟೆಪ್ ಮಾಡ್ತಾ ಇದ್ವಿ. ಇಲ್ಲಿ ಏನು ಅಂತಂದ್ರೆ ಆಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಇಲ್ಲ ನಿಂತ್ಕೊಂಡೆ ಪೂಜೆ ಮಾಡಂಗಿರ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಮತ್ತೆ ಅಗೇನ್ ಅದಕ್ಕೆ ಬಾಕ್ಸ್ ಮಾಡಿ ಅದ್ರ ಮೇಲೆ ಮತ್ತೆ ಕೆಳಗಡೆ ಬಾಕ್ಸ್ ಹಾಕಿದ್ರಿ, ಕೆಳಗಡೆ ಬಾಕ್ಸ್ ಅದ್ರ ಮೇಲೆ ಸ್ಟೆಪ್ ತಗೊಂಡ್ರಿ. ಆಮೇಲೆ ಬಟ್ ಇದು ಬಂದ್ಬಿಟ್ಟು ಗ್ರಾನೈಟ್ ಸರ್. ಇದನ್ನು ಕೂಡ ನಾವು ರೆಡಿ ಮಾಡ್ಕೊಂಡು ಮೇಲ್ಗಡೆ ಹಾಕೊಂಡು. ಮೇಲ್ಗಡೆ ಏನ್ ಮಾಡಿರೋದು ಇದು? ಇದೆಲ್ಲ ಇಂಟೀರಿಯರ್ ಇದು ಮಾಮೂಲಿ ವುಡ್ ವರ್ಕ್ ಸರ್. WPC ಪ್ಯಾನಲ್ ಅನ್ನ ಕಟಿಂಗ್ ಕಟಿಂಗ್ ಮಾಡ್ಬಿಟ್ಟು ಮಾಡಿರೋದು. ಮೇಲ್ಗಡೆ ಒಂದು ಸೀಲಿಂಗ್ ನೋಡಬಹುದು ಸರ್. ಫಾಲ್ ಸೀಲಿಂಗ್ ತಗೊಂಡಿದ್ದೀರಾ ಅಲ್ವಾ? ಇದಕ್ಕೆ ಅಂತಾನೆ ವಾಸ್ತುಗೆ ಅಂತಾನೆ ಒಂದು ರೆಡ್ ಕಲರ್ ಗ್ರಾನೈಟ್ ಯೂಸ್ ಮಾಡಿ. ರೆಡ್ ಗ್ರಾನೈಟ್. ಮತ್ತೆ ಅದು ಬಿಟ್ರೆ ಇನ್ನು ಟೈಲ್ಸ್ ರೆಗ್ಯುಲರ್ ಟೈಲ್ಸ್ ಸರ್. ಓಕೆ. ಡೋರ್ ಎಷ್ಟಾಯ್ತು ಸರ್ ಇಲ್ಲಿ? ಸರ್ ಡೋರು ಅಷ್ಟೇನೆ, ಡೋರ್ ಒಂದು 15,000-20,000 ಗಂಟೆ ಆಗಿದೆ ಸರ್. 15,000 to 20,000 ಕಂಪ್ಲೀಟ್ ಗ್ಲಾಸ್ ಡೋರ್ ಅಲ್ವಾ ಇದು? ಗ್ಲಾಸ್ ಡೋರ್ ಸರ್. ಆಮೇಲೆ ಅದಕ್ಕೆ ದೀಪ ಹಿಚ್ಚಿಂಗ್ ಮಾಡಿಸ್ಬಿಟ್ಟು ಮಾಡಿರುವಂಥದ್ದು. ಓಕೆ. ದೇವ್ರ ಮನೆ ನೆಕ್ಸ್ಟ್ ಲೆವೆಲ್ ಇದೆ ಸರ್, ನಿಜವಾಗ್ಲೂ ಸೂಪರ್ ಆಗಿದೆ. ಅಂಡ್ ಈ ಸೈಡ್ ಅಲ್ಲಿ ಪ್ಯಾನಲಿಂಗ್ ಎಲ್ಲ ನೀವೇ ಹಾಕ್ಸ್ಕೊಟ್ಟಿರೋದ ಇದು? ಯಾವ್ದು ಸರ್? ಅದೆಲ್ಲ ಬೀಡಿಂಗ್ ಸರ್. ಅದು ಬೀಡಿಂಗ್ ಮಾಮೂಲಿ ಬೀಡಿಂಗ್ ಬದಲಾಗಿ ಇದು ಡಿಸೈನ್ ಬೀಡಿಂಗ್ ಕೊಡೋದು ಹಾಕ್ಸ್ಕೊಟ್ಟಿರೋದು ನೀವೇ? ಓಕೆ. ಸೊ ಈ ಕಡೆ ಬಂದ್ಬಿಡೋಣ. ಫಸ್ಟ್ ಇಲ್ಲೊಂದು ಬಾಲ್ಕನಿ. ಈ ಕಡೆ ಬಂದ್ವಿ ಅಂತ ಹ್ಯೂಜ್ ಬಾಲ್ಕನಿ. ಓಕೆ. ಆಕ್ಚುಲಿ ಇದು ಡೈನಿಂಗ್ ಏರಿಯಾ ಅಂತ ಪ್ಲಾನ್ ಮಾಡಿದೀವಲ್ಲ. ಸರಿ. ಡೈನಿಂಗ್ ಏರಿಯಾಗೆ ಒಂದು ಬಾಲ್ಕನಿ ಇರಲಿ, ಓಪನ್ ಆಗಿ ದೊಡ್ಡದಾಗಿರ್ಲಿ ಅಂತ ಹೇಳ್ಬಿಟ್ಟು. ಓಕೆ. ಬಿಕಾಸ್ ನಮಗೂ ತಲೆ ಕೆಟ್ಟೋಗ್ಬಿಟ್ಟಿದೆ, ಇಷ್ಟು ದೊಡ್ಡ ಜಾಗ ಐತೆ ಏನ್ ಮಾಡೋಣ, ಅದಕ್ಕೆ ಬಾಲ್ಕನೀಸು ಅದು ಇದನ್ನೆಲ್ಲಾನು ಪ್ಲಾನ್ ಮಾಡ್ದೋ. ಮತ್ತೆ ಇಲ್ಲಿಂದ ಆಚೆಗೆ ಬಂದ್ವಿ ಅಂತಂದ್ರೆ ಇದು ಕಂಪ್ಲೀಟ್ ಬಾಲ್ಕನಿ. ಅಂಡ್ ಹಿಂದೆಗಡೆ ಎಲ್ಲ ನಾನು ಹೇಳಿದ್ನಲ್ಲ ಸ್ವಲ್ಪ ಸ್ಪೇಸ್ ಜಾಸ್ತಿ ಇತ್ತು ಅಂತ ಸೆಟ್ ಬ್ಯಾಕ್ ಬಿಟ್ಟಿದ್ರೆ ಬ್ಯಾಕ್ ಪೂರ್ತಿ ಒಂದು 4-5 ಅಡಿ. 4-5 ಅಡಿ ಬಿಟ್ಬಿಟ್ಟಿದ್ರೆ ಹಿಂದ್ಗಡೆ 4-5 ಇಲ್ಲಿ MS ಸ್ಟ್ರಕ್ಚರ್ ಮಾಡಿ ಆಮೇಲೆ ಅದಕ್ಕೆ ಒಂದು ಮೆಶ್ ಹಾಕ್ಬಿಟ್ಟಿದ್ರೆ, ಯಾಕಂದ್ರೆ ಸೊಳ್ಳೆಗಳು ಜಾಸ್ತಿ ಒಳ್ಳೆ ಕೆಲಸ. ಇದು ವುಡನ್ ಫಿನಿಶ್ ಟೈಸ್ ಅಲ್ವಾ ಇಲ್ಲಿ? ಇದು ರಸ್ಟಿಕ್ ಕೂಡ. ಹೌದು ಸರ್. ಓಕೆ. ಇದು ಕೂಡ UPVC ವಿಂಡೋಸ್ ಅಲ್ಲ? ಹೌದು ಸರ್, UPVC ಡೋರಲ್ಲೇ ಮಾಡಿರೋದು. ಮತ್ತೆ ಇದು ಕರೆಕ್ಟಾಗಿ ಗ್ರಾನೈಟ್ ಬಾರ್ಡರ್ ಮತ್ತೆ ಟಾಪ್ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಫಿನಿಶಿಂಗ್ ಕೊಟ್ಟಿದ್ದೀರಾ ಅಲ್ವಾ? ಓಕೆ. ತುಂಬಾ ಹ್ಯೂಜ್ ಆಗಿದೆ ಸರ್ ಇದು. ಯೂಸ್ ಆಗಿದೆ ಸರ್. ಫಸ್ಟ್ ಆಫ್ ಆಲ್ ಇನ್ನು ಇಲ್ಲಿಂದ ಆಕ್ಚುಲಿ ಕಿಚನ್ಗೆ ಹೋಗ್ಬಿಡೋಣ. ಇಲ್ಲಿ ಬಂದ್ವಿ ಅಂತಂದ್ರೆ ಸರ್ ಇದು ಕಂಪ್ಲೀಟ್ ಕಿಚನ್ ಇದೆ, ಯುಟಿಲಿಟಿ ಇದೆ, ಸ್ಟೋರ್ ರೂಮ್ ಇದೆ, ಎಲ್ಲ ಇಲ್ಲೇ ಇದೆ ಅಂತೀರಾ? ಸರ್. ಫಸ್ಟ್ ಚಿಕ್ಕದು ಒಂದು ಸ್ಟೋರ್ ರೂಮ್ ನೋಡ್ಕೊಂಡು ಬಂದ್ಬಿಡೋಣ. ಓಕೆ. ಸೊ ಇದ್ರೊಳಗಡೆ ಒಂದು ಸ್ಟೋರ್ ರೂಮ್ ಮಾಡಿದ್ರೆ ಇಲ್ಲಿ? ಇಲ್ಲಿ ನೋಡಿ ಸರ್, ಎಲ್ಲ ಐಟಮ್ ಗುಡ್ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಜ್ಜೆ ಹಾಕಿದ್ವಿ. ಮತ್ತೆ ಗ್ರಾನೈಟ್ ಎಲ್ಲ ಅಲ್ಲೇ ಮಾಡ್ಬಿಟ್ಟಿದ್ದೀರಾ? ಓಕೆ. ಈ ಕಡೆ ಬಂದ್ರೆ ಇದು ಯುಟಿಲಿಟಿನಾ? ಇಲ್ಲಿ ಬಂದ್ರೆ ಯುಟಿಲಿಟಿ ಸರ್. ಯುಟಿಲಿಟಿನೇ ಕಿಚನ್ ಅಷ್ಟು ದೊಡ್ಡದಿದೆ. ವೆರಿ ಬಿಗ್. ಓಕೆ. ಆರಾಮಾಗಿ ಇಲ್ಲೇ ಬಟ್ಟೆ ಒಣಗಿ ಹಾಕ್ಬೋದು, ಯಾಕಂದ್ರೆ ಇಂಡಿವಿಜುವಲ್ ಹೌಸಸ್ ಅಲ್ವಾ ಸರ್. ಸರಿ, ಕರೆಕ್ಟ್. ಅದಕ್ಕೋಸ್ಕರನೇ. ಆಮೇಲೆ ಯುಟಿಲಿಟಿ ಡೋರ್ಸ್ ನೋಡ್ಬೋದು ಸರ್. ಇದನ್ನು ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ. ಕರೆಕ್ಟ್. ಸೂಪರ್ ಆಗಿದೆ ಸರ್ ಇದು. ಓಕೆ ಸರ್. ಇಲ್ಲಿ ಅಂತ ಹೇಳಿದ್ರೆ ಕಿಚನ್ ಅಷ್ಟೇ ಇಲ್ಲೊಂದು ವಿಂಡೋ ಕೊಟ್ಕೊಂಡಿದೀವಿ, ಮತ್ತೆ ಇಲ್ಲೊಂದು ಸ್ಮಾಲ್ ವಿಂಡೋ ಇಲ್ಲಿ ಕೊಟ್ಕೊಂಡಿದೀವಿ. ಕಿಚನ್ ಸೈಜ್ ಏನ್ ಸರ್ ಇದು? ಸೈಜ್ ಅದೇ ಸರ್, ಆಲ್ಮೋಸ್ಟ್ ಒಂದು 10x12 ಸಿಗುತ್ತೆ ಸರ್ ಇದು. ಓಕೆ ಓಕೆ ಓಕೆ. ತುಂಬಾ ಚೆನ್ನಾಗಿದೆ ಸರ್ ಇದು. ಕೌಂಟರ್ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಫಸ್ಟ್ ಇಲ್ಲಿ ಗ್ಯಾಲಕ್ಸಿ ಕೌಂಟರ್ ಮಾಡ್ಬಿಟ್ಟಿದ್ದಾರೆ, ಗ್ಯಾಲಕ್ಸಿಯಿಂದ. ಆಮೇಲೆ ಇಲ್ಲೊಂದು ಸ್ಟೆಪ್ಸ್ ಸರ್, ಅಲ್ಲೇನನ್ನ ಇಟ್ಕೊಳ್ಳಕ್ಕೆ ಅಂತ ಹ್ಯಾಂಗಿಂಗ್ ಲೈಟ್ಸ್ ಕವರೇಜ್ ಮಾಡ್ಬಿಟ್ಟಿದ್ದಾರೆ ಮಾಡೋದಕ್ಕೆ. ಮತ್ತೆ ಇದೆಲ್ಲ ಜಸ್ಟ್ ಇದು ಪ್ಯಾನಲಿಂಗ್ ಸರ್. ಮೇಲೆಲ್ಲ ಪ್ಯಾನಲಿಂಗ್ ಅಲ್ವಾ ಇದು? ಹೌದು ಸರ್, ಪ್ಯಾನಲಿಂಗ್. ಓಕೆ. ಕಿಚನ್ ತೋರಿಸ್ಬಿಡೋಣ. ಫಸ್ಟ್ ಲಾಫ್ಟ್ ಇದೆಲ್ಲ ಅಕ್ರಲಿಕ್ ಸರ್. ಅಕ್ರಲಿಕ್ ಕಂಪ್ಲೀಟ್ ಆಗಿ? ಹೌದು ಸರ್, ಅಕ್ರಲಿಕ್ ವಿತ್ ಪ್ರೊಫೈಲ್ ಹ್ಯಾಂಡಲ್ಸ್ ಎಲ್ಲ ಪ್ಲಾನ್. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸರ್ ಇದು. ಚೆನ್ನಾಗಿದೆ. ಹಾಂ ಸರ್. ವಾವ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್.
ತುಂಬಾ ಚೆನ್ನಾಗಿದೆ ಸರ್ ಇದು. ಸೊ ಇವೆಲ್ಲ ಎಲ್ಲಿ ಟೈಲ್ಸು ಟೈಲ್ಸ್ ಅಲ್ವಾ? ಓಕೆ. ಆ್ಯಂಡ್ ವೀಕ್ಷಕರೇ ನಿಮಗೆಲ್ಲ ತೋರಿಸ್ಲೇಬೇಕು ನಾನು. ಸೊ ಇದರಲ್ಲಿ ಅಪ್ಲಿಫ್ಟರ್ ಬರುತ್ತೆ ನಿಮಗೆ. ಹೌದು ಸರ್. ಸೊ ಇದಕ್ಕೆ ಒಂದು 10 ಲಕ್ಷ ಖರ್ಚಾಗಿದೆ ಅಂತೀರಾ ನೀವು ಅಲ್ವಾ? ಯಾಕಂದ್ರೆ ಸ್ವಲ್ಪ ಎಲ್ಲ ನೀವು ಫಾಲ್ ಸೀಲಿಂಗ್ ಅದೆಲ್ಲ ನೋಡಿದ್ರಲ್ಲ ಸರ್. ಹೌದೌದು, ಗ್ರ್ಯಾಂಡ್ ಇದೆ, ಗ್ರ್ಯಾಂಡ್ ಆಗಿ ಮಾಡಿರೋಂಥದ್ದು. ಆ್ಯಂಡ್ ಈ ಕಡೆ ಇಲ್ಲಿ ಮಧ್ಯದಲ್ಲಿ ಸ್ಪೈಸ್ ರ್ಯಾಕ್ ಬರುತ್ತೆ. ಹೌದು ಸರ್. ವೀಕ್ಷಕರೇ, ಆ್ಯಂಡ್ ಇದೆಲ್ಲ ಶೆಲ್ಫು. ಆ್ಯಂಡ್ ಇಲ್ಲಿ ಮೇಲ್ಗಡೆ ನಿಮಗೆ ಎಲ್ಲ ಬಂದ್ಬಿಟ್ಟಿದೆ ಸರ್ ಬಾಸ್ಕೆಟ್. ಇಲ್ಲಿ ವಿಕರ್ ಬ್ಯಾಸ್ಕೆಟ್ಸ್. ಹೌದು ಸರ್. ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್ ಇದು. ವಾ ವೀಕ್ಷಕರೇ, ತುಂಬ ಚೆನ್ನಾಗಿದೆ ಇದು ನೋಡಿ. ಬಾಟ್ಲ್ ಪೋಲೋಟ್ಸ್ ಇರ್ಬೋದು. ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಸೂಪರ್ ಸರ್. ಇದಕ್ಕೂ ನೋಡಿ ಸರ್ ಒಂದು ಬೇಸಿಕ್ ಫಾಲ್ ಸೀಲಿಂಗ್ ಚಿಕ್ಕದಾದಂಥ ಇಲ್ಲೊಂದು ಫಾಲ್ ಸೀಲಿಂಗ್ ಇರಲಿ ಅಂತ ಅಲ್ವಾ ಮಾಡಿಬಿಟ್ಟಿದ್ದೀವಿ. ಓಕೆ. ಆ್ಯಂಡ್ ಇಲ್ಲಿ ಬಂದ್ವಿ ಅಂದರೆ ಇದೊಂದು ಕಾಮನ್ ಟಾಯ್ಲೆಟ್ ಸರ್. ಕಾಮನ್ ಟಾಯ್ಲೆಟ್ಗೆ ಇಲ್ಲೊಂದು ಮಾಮೂಲಿ ಒಂದು ಟೇಬಲ್ ಟಾಪ್ ಮಾಡಿಬಿಟ್ಟು ಅದಕ್ಕೊಂದು ಹ್ಯಾಂಡ್ ಒಂದು ಬೇಸಿನ್ ಹಾಕಿ ಕೊಟ್ಬಿಟ್ಟಿದ್ದೀವಿ. ಸರಿ, ಓಕೆ. ಇದೆಲ್ಲ ಲೈಟ್ಸ್ ಸ್ವಿಚ್ ಆನ್ ಆ್ಯಂಡ್ ಆಫ್ ಲೈಟ್ಸ್ ಬಂದ್ಬಿಟ್ಟಿದೆ. ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಟಿದ್ವಲ್ಲ, ಅಲ್ಲಿ ಏನೋ ಚಿಕ್ಕದ ಐಟಮ್ಗಳು ಅದೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಬಾಕ್ಸ್ ಮಾಡಿಕೊಟ್ಟಿದ್ರಿ. ಏನು 2 ಡೋರ್ ಇದೆ ಸರ್ ಇಲ್ಲಿ? ಇದು 2 ಡೋರ್, ಅದನ್ನು ಹೇಳ್ತೀನಿ ಸರ್ ಅಂತ. ಇಲ್ಲಿ ಬಂದರೆ ಇದು ಟಾಯ್ಲೆಟ್ ಸರ್. ಟಾಯ್ಲೆಟ್ ನೋಡ್ಬೋದು ಸರ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ತುಂಬ ದೊಡ್ಡದಾಗಿದೆ ಸರ್ ಇದು. ಆಗಿದೆ. ಆಮೇಲೆ 7 ಫೀಟ್ ಗಂಟೆ ಟೈಲ್ಸ್ ಹಾಕಿದ್ದೀವಿ. ಇದು ಒಂದನ್ನೇ ಇಂಡಿಯನ್ ಕೊಟ್ಟಿದ್ದೀವಿ. ಇದು ಇಂಡಿಯನ್ ಮಾಡಿರೋದಾ ಇದು? ಆಲ್ರೆಡಿ ಎಲ್ಲ ಫಿಕ್ಸ್ ಮಾಡ್ಬಿಟ್ಟಿದ್ದೀವಿ, ಕಂಪ್ಲೀಟ್ ಆಗಿ ರೆಡಿ ಇದೆ ಅಲ್ವಾ? ಆಮೇಲೆ ಇದೆಲ್ಲ ಸಂಕನ್ ಟಾಯ್ಲೆಟ್ಸ್ ಮಾಡಿದ್ವಿ. ಅದಕ್ಕೆ ಇವನ್ನೆಲ್ಲ ಒಂದು ಬೇಸಿಕ್ ಫಾಲ್ ಸೀಲಿಂಗ್ ಮಾಡಿ ಕ್ಲೋಸ್ ಮಾಡಿರೋದು ಅಲ್ವಾ? ಓಕೆ, ಓಕೆ. ಫಿಟ್ಟಿಂಗ್ಸ್ ಎಲ್ಲ ಯಾವುದು? ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಸರ್? ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಸೆರ ಹೋಗಿದ್ದೀವಿ ಸರ್. ಸೆರ ಹೋಗಿದ್ದೀರಾ? ಸೆರ ಹೋಗಿದ್ದೀವಿ. ಈ ಕಡೆ ಬಂದರೆ ಸರ್ ಇಲ್ಲಿ ಬಂದರೆ ಇಲ್ಲೊಂದು ರೂಮ್ ಇದೆ. ಅದಕ್ಕೆ ಇದಕ್ಕೆ ಒಂಥರ ಅಟ್ಯಾಚ್ ಟಾಯ್ಲೆಟ್ ಥರನೂ ಇರಲಿ ಮತ್ತು ಜನರಲ್ ಟಾಯ್ಲೆಟ್ ಥರನೂ ಕಾಮನ್ ಟಾಯ್ಲೆಟ್ ಥರನೂ ಇರಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ. ಇದು ಆ ಕಡೆಯಿಂದ ತೋರಿಸ್ತೀವಿ. ಸೊ ಆ ಕಡೆಯಿಂದ ಓಪನ್ ಆಗುತ್ತಾ? ಸರ್ ಬನ್ನಿ ಆ ಕಡೆ ಹೋಗ್ಬಿಡೋಣ. ಸೊ ಇದು ಫಸ್ಟ್ ರೂಮ್ ಅಲ್ವಾ? ಈ ಕಡೆ ಫಸ್ಟ್ ರೂಮ್ ಸರ್. ಇದು ಏನಾದ್ರೆ ಕಿಡ್ಸ್ ಬೆಡ್ರೂಮ್ ಅಂತ ಪ್ಲಾನ್ ಕಿಡ್ಸ್ ಬೆಡ್ರೂಮ್. ಹೌದು ಸರ್. ಡೋರ್ ಹೇಳಿ, ಡೋರ್ ಬಗ್ಗೆ. ಸರ್ ಡೋರು ಲ್ಯಾಮಿನೇಟೆಡ್ ಡೋರು. ಇದು ನಾರ್ಮಲ್ ರೆಗ್ಯುಲರ್ ಡೋರ್ ಅನ್ನೇ ಸರ್. ಕಾಮನ್ ಡೋರ್ ಅಲ್ವಾ ಇದು? ಸಾಲಿಡ್ ಫ್ರೇಮ್ ಅಲ್ವಾ? ಸಾಲಿಡ್ ಫ್ರೇಮ್. ಹೌದು ಸರ್. ಓಕೆ ಸರ್. ಇದು ರೂಮ್ ಸೈಜ್ ಏನಿದೆ ಸರ್? ರೂಮ್ ಸೈಜ್ ಬಂದ್ಬಿಟ್ಟು ಒಂದು 12x14 ಇದೆ ಸರ್. 12x14 ಇದೆ ಹಾಂ ಸರ್. ವಿತ್ ಅಟ್ಯಾಚ್ ಟಾಯ್ಲೆಟ್ ಇದೆ. ಓಕೆ. ಆಮೇಲೆ ಇಂಟೀರಿಯರ್ ಕಾಂಬಿನೇಷನ್ ನೋಡ್ಬೋದು. ಈ ಮನೆಯಲ್ಲಿ ಹೈಲೈಟ್ ಅಂದ್ರೆ ಇಂಟೀರಿಯರ್. ಹೌದು ಸರ್. ಎಲ್ಲ ಲೆದರ್ ಫಿನಿಶ್ಡ್ ಏನೇ. ಇದನ್ನು ಕೂಡ ಲೇಟೆಸ್ಟ್ ಏನು ಬಂದಿತ್ತಲ್ಲ ಹ್ಯಾಂಡಲ್ಸು ಕೂಡ ಅಷ್ಟೇ ಎಲ್ಲ ಡಿಫ್ರೆಂಟ್ ಆಗಿದೆ ಸರ್. ಎಲ್ಲ ಕಡೆ ಏನು ಮಾಡ್ತೀವಿ, ಎಲ್ಲ ಫುಲ್ ವಾಲ್ ರೂಮ್ ಮಾಡಿ ಕ್ಲೋಸ್ ಮಾಡಿಬಿಟ್ಟಿರ್ತೀವಿ. ಹೌದು. ಇಲ್ಲಿ ಇದೊಂದು ಹೊಸ ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್ ಇದು. ಇಲ್ಲಿ ರೆಗ್ಯುಲರ್ ವಾಲ್ ರೂಮ್ ಇದೆ. ಮತ್ತು ಮೇಲ್ಗಡೆ ಸ್ಟೋರೇಜ್ ಇದೆ ಸರ್. ಸ್ಟೋರೇಜ್ ಕೊಟ್ಟಿದ್ದೀರಾ? ಸ್ಟೋರೇಜ್ ಕೊಟ್ಟಿದ್ದೀವಿ. ಇದರದ್ದು ಕಲರ್ ಫಿನಿಶಿಂಗು ತುಂಬ ಚೆನ್ನಾಗಿದೆ ಸರ್. ಹಾಂ ಸರ್. ಸೂಪರ್ ಆಗಿ ಬಂದಿದೆ. ಈ ರೂಮ್ಗೆ ಇವಾಗ ಅಟ್ಯಾಚ್ ಬಾಲ್ಕನಿ, ಆಚೆ ಕಡೆ ಬಾಲ್ಕನಿ ಇದೆಯಲ್ಲ, ಅದು ಬಾಲ್ಕನಿ ಇಲ್ಲಿಂದಾನೆ ಹೋಗೋಕ್ಕಿರೋದು. ಈ ಕಡೆಯಿಂದ ಡೋರ್ ಕೊಟ್ಟಿದ್ದೀರಾ? ಹೌದು ಸರ್. ಬಟ್ ಏನಂದ್ರೆ ಇದು ಎದುರುಗಡೆ ಕಾಣುತ್ತೆ ಅಂತೇಳಿ 3 ಫ್ಲೋರ್ಗೂ ಇದನ್ನು ಕೂಡ ಟೀಕುಡ್ ಮಾಡ್ಬಿಟ್ಟಿದ್ದೀವಿ ಸರ್. ಏನು ಮಾಡಿದ್ದೀರಾ? ಇದು ಟೀಕುಡ್ ಡೋರು ಸರ್. ಟೀಕುಡ್ ಮಾಡಿದ್ದೀರಾ? ಆಚೆ ಕಡೆ ಪಾರ್ಕಿಂಗ್ ಇಂದ ಕಾಣಿಸ್ತಾ ಇತ್ತಲ್ಲ, ಹೌದು, ಆ ಏರಿಯಾ ಸರ್. ಆ ಏರಿಯಾ. ಸೊ ಇದೊಂಥರ ಬಾಲ್ಕನಿ, ಸಿಟ್ಔಟ್ ಥರ ಇರುತ್ತೆ ಅಲ್ವಾ ಸರ್ ಇದು? ಇಲ್ಲೇನಂದ್ರೆ ಎಲ್ಲ ಮೇಲ್ಗಡೆ ದಿನ ಸ್ವಲ್ಪ ದೊಡ್ಡದು ಬಂದಿದೆ. ಇಲ್ಲಿ ಪಾರ್ಕಿಂಗ್ ಸ್ವಲ್ಪ ಚಿಕ್ಕದಾಗುತ್ತೆ ಅಂತೇಳಿ ಸೈಟ್ ಲೆವೆಲ್ಗೆ ಸೈಟ್ ಲೆವೆಲ್ಗೆ ಇದು ಮಾಡಿರುವಂಥದ್ದು. ಇದೆಲ್ಲ ಟೀಕುಡ್ ಡೋರನ್ನು ಫಿನಿಶಿಂಗ್ ಕೊಟ್ಟಿರೋದು. ಓಕೆ. ಸೊ ಬಾತ್ರೂಮ್ ಇದೆ ಅಟ್ಯಾಚ್? ಬಾತ್ರೂಮ್ ಇದೆ ಸರ್. ಇಲ್ಲೊಂದು ಹ್ಯಾಂಡ್ ವಾಶ್ ಇದೆ ಅಲ್ವಾ ಸರ್? ಇಲ್ಲೊಂದು ಹ್ಯಾಂಡ್ ವಾಶ್ ಇದೆ. ಇಲ್ಲೊಂದು ವೆಂಟಿಲೇಷನ್ ಪರ್ಪಸ್. ಇಲ್ಲ, ವೆಂಟಿಲೇಷನ್ ಪರ್ಪಸ್ ಕೊಟ್ಟಿದ್ದೀರಾ. ಮೇಲ್ಗಡೆ ಸ್ಟೋರೇಜ್ ಕಂಪ್ಲೀಟ್ ಮತ್ತೆ ಸ್ಟೋರೇಜ್ ಸರ್. ಟಾಯ್ಲೆಟ್ ಕೂಡ ಇದೊಂದು ರೂಮಲ್ಲಿ ಮಾತ್ರ ಒಂದು 7 ಫೀಟ್ಗೆ ಕ್ಲೋಸ್ ಮಾಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ಡೆಡ್ ಸ್ಟೋರೇಜ್ ಏನಿದ್ರೆ ಮಾಡ್ಕೊಳ್ಳೋಣ. ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಈ ರೀತಿ ಸ್ವಲ್ಪ ಕಲರ್ಫುಲ್ ಇದು ಮಾಡಿದ್ದೀರಾ ಅಲ್ವಾ? ಆಮೇಲೆ ಸಿಂಗಲ್ ಪೀಸ್ ಕಮೋಡ್ ಹಾಕಿ. ಸರ್ ಇದು ಮಾಸ್ಟರ್ ಬೆಡ್ರೂಮಾ? ಸರ್ ಇದು ಮಾಸ್ಟರ್ ಬೆಡ್ರೂಮು. ಸೈಜ್ ನನಗೂ ಮರ್ತೋಗಿದೆ. ಡಿಸೈನ್ ಭಾಳ ದಿನದ ಹಿಂದೆನೇ ಆಗಿರೋದ್ರಿಂದ. ಓಕೆ. ಇದು ಲಕ್ಸುರಿ, ಇದೊಂದು ರೂಮ್ ಸ್ವಲ್ಪ ಲಕ್ಸುರಿ ಮಾಡಿ ಒಂದು ಅರೌಂಡ್ ಒಂದು 15x20 ಅಂತೂ ಇರ್ಬೋದಲ್ವಾ ಇದು? ಅಷ್ಟೊಂದು ಮಿನಿಮಮ್ ಇದೆ, ಗ್ಯಾರಂಟಿ ಇದೆ ಅಂತೀರಾ? ಓಕೆ ಸರ್. ಇಲ್ಲಿ ಒಂದು ಕಡೆಯಿಂದ ಹೇಳ್ಕೊಂಡು ಬಂದ್ಬಿಡೋಣ. ಫಸ್ಟ್ ವಾಲ್ ಏನು ಮಾಡಿದ್ರೆ ವಾಲ್ಗೆ ಇಲ್ಲಿ ಬಂದ್ವಿ ಅಂತಂದ್ರೆ ಇದು ವಾಲ್ ಪೇಪರ್ ಸರ್. ಇದು ಫಸ್ಟ್. ಆಮೇಲೆ ವಾಲ್ ಪೇಪರ್ಗೂ ಕೂಡ ಏನು ಎನಮಲ್ ಪೇಂಟ್ ಹೊಡೋದು ಅದೆಲ್ಲ ರೆಡಿ ಮಾಡೋದಿರುತ್ತೆ. ಸರಿ, ಪ್ರೋಸೆಸ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ದೆನ್ ಆಫ್ಟರ್ ಅಲ್ಲಿ ಇವಾಗ ಒಂದು ಡ್ರೆಸ್ಸಿಂಗ್ ಯೂನಿಟ್ನ ಅಲ್ಲಿ ಪ್ಲಾನ್ ಮಾಡಿದ್ವಿ. ಅದನ್ನು ಕೂಡ ಅದಕ್ಕೆ ಕಾಟಿಗೆ ಮ್ಯಾಚ್ ಆಗಲಿ ಅಂತೇಳಿ ಮಾಡಿರೋದು ಅಲ್ವಾ? ಹೌದು ಸರ್. ಓಕೆ. ಅದಾದ್ಮೇಲೆ ಅಗೇನ್ ಇದ್ರ ಹಿಂದೆಗಡೆ ಒಂದು ವಿಂಡೋ ಇದೆ ಸರ್. ಈ ಬೆಡ್ಗೆ ಅಪೋಸಿಟ್ ಹಿಂದೆಗಡೆನೆ ವಿಂಡೋ ಬಂದಿದೆ ಅಲ್ಲಿ. ಅದಕ್ಕೆ ಇದಕ್ಕೆ ಒಂದು ಈ ತರದ ಸ್ಕ್ರೀನ್ ಒಂದು ಸಜೆಸ್ಟ್ ಬ್ಲೈಂಡ್ಸ್ ಹಾಕ್ಬಿಟ್ಟಿದ್ದೀರಾ? ಸಜೆಸ್ಟ್ ಮಾಡಿ. ಅಂಡ್ ಇದು ಕಾಟ್ ನೀವೇ ಮಾಡಿರೋದು? ಇದು ಕಾಟ್ ಎಲ್ಲ ನಾವೇ ಮಾಡಿದ್ದು ಸರ್. ಕಿಂಗ್ ಸೈಜ್ ಅಲ್ವಾ ಇದು? ಹೌದು ಸರ್. 8 ನಾವೇ ಮಾಡಿದ್ದು. ಇವಾಗ ಲಾಸ್ಟ್ ವಿಡಿಯೋದಲ್ಲೂ ನೋಡಿದಂಗೆ ಅದೇ ತರದ ಒಂದು ಲ್ಯಾಮಿನೇಟ್ನ ಇಲ್ಲೂ ಕೂಡ ಸೇಮ್ ಲ್ಯಾಮಿನೇಟ್ಸ್ ಇಲ್ಲಿ ಯೂಸ್ ಮಾಡಿದ್ದೀರಾ ಅಲ್ವಾ? ಓಕೆ.
ಸೊ ವೀಕ್ಷಕರೇ ನೋಡ್ಬೋದು ಕಂಪ್ಲೀಟ್ ವಾಲ್ ಟು ವಾಲ್ ಅಲ್ವಾ ಸರ್ ಇದು? ಹೌದು ಸರ್, ವಾಲ್ ಟು ವಾಲ್ ವಾರ್ಡ್ರೋಬ್. ಇದ್ರಲ್ಲಿ ನೋಡ್ಬೋದು ಸರ್, ಇದರಲ್ಲೂ ಅಷ್ಟೇ ಒಂದು ಓಪನಬಲ್ ವಾರ್ಡ್ರೋಬ್ ಆ್ಯಂಡ್ ಮತ್ತೆ ಒಂದು ಸ್ಲೈಡಿಂಗು ಸರ್. ಈ ಕಡೆ ಸ್ಲೈಡಿಂಗ್. ಓಕೆ, ಸ್ಲೈಡಿಂಗು ಮತ್ತು ಸೀಕ್ರೆಟ್ ಲಾಕ್ ಎಲ್ಲ ಬಿಲ್ಡಿಂಗಲ್ಲೂ ಅದೊಂದು ಇರುತ್ತೆ ಸರ್, ಬಟ್ ನಾವು ತೋರ್ಸಂಗಿಲ್ಲ ಅಷ್ಟೇ. ಓಕೆ, ಎಷ್ಟಾಯ್ತು ಅಷ್ಟು ತೋರಿಸ್ಬಿಡ್ತೀರಾ ಅಷ್ಟೇ ಅಲ್ವಾ? ಸೀಕ್ರೆಟ್ ಲಾಕ್ ಒಂದು ಮಾಡಿರ್ತೀವಿ. ಫಾಲ್ ಸೀಲಿಂಗ್ ಬಗ್ಗೆ ಹೇಳಿ. ಫಾಲ್ ಸೀಲಿಂಗ್ ಅಷ್ಟೇ ಸರ್, ಇಲ್ಲೇನು ಜಾಸ್ತಿ ಹೈ ಬಜೆಟಲ್ಲಿ ಏನು ಮಾಡಲಿಲ್ಲ, ಬಟ್ ನೋಡಕ್ ಚೆನ್ನಾಗಿ ಕಾಣಿಸ್ತದೆ. ನೋಡಕ್ ಡಿಸೆಂಟ್ ಆಗಿದೆ ಸರ್, ಯಾಕಂದ್ರೆ ಒಂದು ಹೊಸ ಡಿಸೈನ್ ಆಗಿ ಮಾಡಿರೋದು. ಹೌದು ಸರ್, ತುಂಬಾ ಚೆನ್ನಾಗಿದೆ ಸರ್. ಆಮೇಲೆ ಇದು ಸ್ವಲ್ಪ ಡಾರ್ಕ್ ಶೇಡಲ್ಲಿ ಪೇಂಟ್ ಮಾಡೋದು. ಟೈಲ್ಸ್ ಬಂದರೆ ಇದೆಲ್ಲ ಸೂಪರ್ ಆಗಿದೆ ಸರ್. ಮಾಸ್ಟರ್ ಬೆಡ್ರೂಮ್ಗೆ ಇದು ಅಟ್ಯಾಚ್ ಟಾಯ್ಲೆಟು, ಗ್ರೌಂಡ್ ಟಾಯ್ಲೆಟ್ಸ್ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ ಹೇಳಿ ಸರ್. ಇದು ಆಲ್ಮೋಸ್ಟ್ ಒಂದು 6.5 ಅಡಿಗೆ ಒಂದು 10 ಅಡಿ ಇದೆ ಸರ್. 6.5ಗೆ 10 ಅಡಿ. ಹೌದು ಸರ್, ಅಷ್ಟು ದೊಡ್ಡದಾಗಿದೆ. ಅಂಡ್ ಇದಕ್ಕೆ ಫಾಲ್ ಸೀಲ್ ಮಾಡಿದ್ದೀರಾ ಸರ್? ಎಲ್ಲ ಸಂಕನ್ ಟಾಯ್ಲೆಟ್ಸ್ ಸರ್ ಇದು, ಅದಕ್ಕೇನೆ ಅದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸಿಂಗಲ್ ಪೀಸ್ ಕಮೋಡ್ಸ್ ಪ್ಲಾನ್ ಮಾಡಿದ್ದೀವಿ, ಮತ್ತೆಲ್ಲ ಫಿಟ್ಟಿಂಗ್ಸ್ ಕೂಡ ಸೆರಾನೇನಾ ಸರ್? ಇಲ್ಲಿ ಜಾಗ್ವಾರ್ ಎರಡೂ ಯೂಸ್ ಮಾಡಿದ್ದೀವಿ ಸರ್. ಓಕೆ, ಜಾಗ್ವಾರ್ ಸೆರಾ ಎರಡು ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡಿದ್ದೀವಿ. ಸ್ವಲ್ಪ ಮೇನ್ ಏರಿಯಾದಲ್ಲೆಲ್ಲ ಜಾಗ್ವಾರ್ ಯೂಸ್ ಮಾಡಿದ್ದೀವಿ. ಕಾಮನ್ ಸ್ವಲ್ಪ ಓಕೆ ಅನ್ನೋ ಏರಿಯಾದಲ್ಲೆಲ್ಲ ನಾವು ಸೆರಾನ ಹಾಕಿರುವಂಥದ್ದು ಅಲ್ವಾ? ಓಕೆ, ನಮಗೆ ಮುಂದೆ ಬಂದ್ಬಿಡೋಣ ಸರ್. ಓಕೆ, ಸೊ ಇದು ಕಂಪ್ಲೀಟ್ ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲೊಂದು UPVC ವಿಂಡೋ ಬಂದಿದೆ ಅಲ್ವಾ? ಹಾಂ ಸರ್, ಇದೊಂದು ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿ ಮಾಡಿದ್ವಿ ಸರ್. ಯಾಕಂದ್ರೆ ಈಗ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮಾಸ್ಟರ್ ಬೆಡ್ರೂಮಲ್ಲಿ ಸರ್ ಮೇಡಮ್ ಯಾರೋ ಒಬ್ರು ಇದ್ದೇ ಇರ್ತಾರೆ ಅಂತ ಹೇಳ್ಬಿಟ್ಟು ಈ ವಿಂಡೋ ಕರೆಕ್ಟಾಗಿ ನಮ್ಗೆ ಹಿಂಗೆ ಓಪನಿಂಗು ಸಿಗ್ದಂಗೆ ಆಗುತ್ತೆ ಅಂತೇಳಿ ಇಲ್ಲವ್ರು ಒಂದೆರಡು ಸೆಲ್ಫ್ ಮಾಡಿ ಒಂದು ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ಗೂ ಕೂಡ ಇರಲಿ ಅಂತ ಚೆನ್ನಾಗಿರುತ್ತೆ ಸರ್. ಇದು ಮೇಲ್ಗಡೆ ಲೈಟಿಂಗು ಕೊಟ್ಬಿಟ್ಟಿದ್ದೀವಿ, ನೈಟ್ ಟೈಮ್ ಟೈಪಿಂಗ್ ಮಾಡೋಕ್ಕೆ ಅದಕ್ಕೆ ಲೈಟ್ ಹಾಕ್ಬಿಟ್ಟಿದ್ದಾರೆ, ಯೂಸ್ ಆಗಲಿ ಅಂತ ಹೇಳಿ. ಓಕೆ 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 ಓಕೆ, ಚೆನ್ನಾಗಿದೆ ಸರ್, ಸೂಪರ್. ಸೊ ಇದು ಪುಟ್ ಲ್ಯಾಂಪ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀರಾ ಇಲ್ಲಿ? ಹೌದು ಸರ್, ಎಲ್ಲ ರೂಮಲ್ಲೂ ಕೊಟ್ಟಿದ್ದೀವಿ ಸರ್. ಎಲ್ಲ ರೂಮಲ್ಲೂ ಪುಟ್ ಲ್ಯಾಂಪ್ ಬರುತ್ತಾ? ಹೌದು ಸರ್, ಎಲ್ಲ. ಓಕೆ ಓಕೆ ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ರೂಮ್ಗೆ ಓಕೆ, ನಮ್ಮ ಮುಂಚೆ ಇಲ್ಲೇನು ಮಾಡಿರೋದು? ಮೈನ್ ಡೋರ್ಗೆ ಅಪೋಸಿಟ್ ಬರೋದ್ರಿಂದ ಇಲ್ಲಿ ಒಂದು ಮಿರರ್ ಬರುತ್ತೆ, ಮತ್ತೆ ಒಂದು ಟೇಬಲ್ ಟಾಪ್ ಹ್ಯಾಂಡ್ ವಾಶ್ ಥರ ಒಂದು ಪ್ಲಾನ್ ಮಾಡೋಣ ಅಂತ ಮಾಡೋದು. ಓಕೆ ಓಕೆ, ಆಮೇಲೆ ಬೇಡ ಅಂತಂದ ಕ್ಯಾನ್ಸಲ್ ಮಾಡಿ ಜಸ್ಟ್ ಒಂದು ಹೈಲೈಟ್ ಆಗಲಿ ಅಂತ, ಒಂಥರ ಪೋಯರ್ ಏರಿಯಾ ಡಿಸೈನ್ ಥರ ಇರಲಿ ಅಂತ ಮಾಡಿಬಿಟ್ಟಿದ್ದಾರೆ. ಬೇಡ ಅಂತ. ಓಕೆ ಓಕೆ ಓಕೆ, ಮೇಲ್ಗಡೆ ಡಿಸೈನಲ್ಲಿ ಲೈಟ್ ಹಾಕ್ಸ್ಬಿಟ್ಟಿದ್ದೀರಾ ಅಲ್ವಾ? ಓಕೆ ಸರಿ, ನೆಕ್ಸ್ಟ್ ರೂಮು ಸರ್ ಇಲ್ಲಿ ಬಂದರೆ ಗೆಸ್ಟ್ ಬೆಡ್ರೂಮು. ಗೆಸ್ಟ್ ಬೆಡ್ರೂಮ್ ಅಂದ್ರೆ ಇದೇನು ಚಿಕ್ಕದೇನಿಲ್ಲ ಸರ್, 12x14. ಗೆಸ್ಟ್ ಬೆಡ್ರೂಮ್ ದೊಡ್ಡದಾಗಿದೆ ಸರ್ ಇದು. ಸರ್ ಓಕೆ ಓಕೆ, ಅಲ್ಲಿ ಲ್ಯಾಮಿನೇಟ್ಸು ಕೂಡ ಹೈಲೈಟ್ ಇದೆ. ಇದು ಒಂಥರ ಡಿಫ್ರೆಂಟ್ ಇದೆ, ಯಾಕಂದ್ರೆ ನೋಡಿದ ತಕ್ಷಣ ನಾವು ಯೂಸ್ ಮಾಡಬೇಕಾ ಮಾಡಬಾರ್ದಾ, ಇದನ್ನ ಯಾರಪ್ಪ ಯೂಸ್ ಮಾಡ್ತಾರೆ ಅಂತ ಕರೆಕ್ಟ್ ಆಗಿದೆ ಸರ್. ಹಾಕಿದಾದ್ಮೇಲೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಸರ್. ಪೇಂಟೆಡ್ ಥರ ಇದೆ ಸರ್, ಪೇಂಟ್ ಎಲ್ಲ ಹೊಡೆದಿರ್ತಾರಲ್ವಾ ಆ ಥರ ಡಿಫ್ರೆಂಟ್ ಆಗಿದೆ, ಪರವಾಗಿಲ್ಲ. ಓಕೆ ಸರಿ, ಇಲ್ಲಿ ಫ್ಲೋರಿಂಗ್ ಯಾವ್ದು ಇದು? ಸೇಮ್ ಅದೇ ಅಲ್ವಾ ಇದು? ಸೇಮ್ ಎಲ್ಲ ಕಡೆ ಒಂದೇ ಫ್ಲೋರಿಂಗು ಸರ್, ಒಂದೇ ಕಡೆ ಒಂದೇ ಚೆನ್ನಾಗಿದೆ ಸರ್, ಕಲರ್ ಚೆನ್ನಾಗಿದೆ. ಆಮೇಲೆ ಇದೂ ಅಷ್ಟೇ, ಇಲ್ಲೂ ಕೂಡ ವರ್ಕ್, ಯಾಕಂದ್ರೆ ತುಂಬಾ ದೊಡ್ಡ ಏರಿಯಾ ಏನು ಬೇಕಾಗಿಲ್ವಲ್ಲ. ಓಕೆ ಓಕೆ, ಏನಾದ್ರು ಒಂದು ಸ್ಟಡಿಗೋ ಎಲ್ಲ ಕುತ್ಕೊಂಡು ವರ್ಕ್ ಮಾಡೋದಕ್ಕೆ ಅದಕ್ಕೆ ಯೂಸ್ ಆಗಲಿ ಅಂತ ವಿಂಡೋ ಪಕ್ಕ ಇಲ್ಲೊಂದು ಪ್ರೊವಿಷನ್ ಮಾಡಿದ್ದೀವಿ. ಓಕೆ, ಆಮೇಲೆ ಎಕ್ಸಾಕ್ಟ್ಲಿ ಈ ಪಾರ್ಟು. ಆಮೇಲೆ ಈ ಲ್ಯಾಮಿನೇಟ್ ಯಾಕೆ ಸೆಲೆಕ್ಟ್ ಮಾಡಿದೀವಿ ಅಂತಂದ್ರೆ, ಸರ್ ಮನೇಲಿ ಒಂದು ಗೋದ್ರೇಜ್ದು ಬೀರು ಇತ್ತು ಸರ್. ಸರಿ, ಓಕೆ. ಅದನ್ನು ಹೊಸದೇ ತಗೊಂಡಿದ್ರು, ಆಲ್ಮೋಸ್ಟ್ ಇನ್ನ ಚೆನ್ನಾಗೇ ಇತ್ತು. ಸರಿ, ಅದನ್ನ ಇಲ್ಲಿ ಗಿಡಕ್ಕೆ ಅಂತ ಆ ಮೆಜರ್ಮೆಂಟ್ ಬಿಟ್ಟು ಮಿಕ್ಕಿದಕ್ಕೆ ಇಂಟೀರಿಯರ್. ಓಕೆ 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 ಓಕೆ, ಅದನ್ನೆಲ್ಲ ಹಳೆ ಬೀರನ್ನು ಇಲ್ಲಿ ಇಡಕ್ಕೆ ಅಲ್ವಾ? ಓಕೆ, ಈ ಕಡೆ ರೂಮ್ಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ತರ ಅವಲ್ಲಿ ಆ ಕಡೆಯಿಂದ ಬಂದ್ವಲ್ಲ, ಇಲ್ಲಿಂದನೂ ಹೋಗ್ಬೋದು, ಅಲ್ಲಿಂದನೂ ಬರ್ಬೋದು. ಇಲ್ಲೊಂದು ಟಾಯ್ಲೆಟ್ ಇತ್ತಲ್ವಾ? ಓಕೆ ಓಕೆ ಓಕೆ, ಗೆಸ್ಟ್ ಯಾವಾಗ್ಲೂ ಇರಲ್ವಲ್ಲ, ಅದಕ್ಕೇನೆ ಕಾಮನ್ ಆಗಿ ಇರ್ಬೋದು ಅಂತ. ಬೈ ಚಾನ್ಸ್ ಇಲ್ಲಿ ಯಾರನ್ನ ಮಲ್ಕೊಂಡಿದ್ರು ಅಂತಂದ್ರೂ ಯಾವ್ದೋ ಒಂದು ರೂಮ್ ಯೂಸ್ ಮಾಡ್ಬೇಕಂದ್ರೆ ಆಗಲ್ವಲ್ಲ. ಸರಿ ಸರಿ, ಅದಕ್ಕೆ ಅಲ್ಲಿಂದನೇ ಕೊಟ್ಟಿರುವಂಥದ್ದು. ಓಕೆ, ಸೂಪರ್. ಇಷ್ಟು ಕಂಪ್ಲೀಟ್ ಹೋಮ್ ಟೂರ್ ಸರ್ ಇದರದ್ದು. ಓಕೆ ಓಕೆ, ಸೊ ಇದೇ ತರ 3 ಫ್ಲೋರನ್ನು ಮಾಡಿದೆ. ಸೇಮ್ ಟಿಪಿಕಲ್ ಇದೆ, ಬಿಕಾಸ್ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಫ್ಲೋರ್ ಎಕ್ಸ್ಪ್ಲೇನ್ ಸೇಮ್ ತೋರಿಸೋದೇನಲ್ವಾ ಬರುತ್ತೆ. ಬಟ್ ಏನಂದ್ರೆ ಇದರಲ್ಲಿ ವಿತ್ ಇಂಟೀರಿಯರ್ ಮಾಡಿದೀವಿ, ಅದೆಲ್ಲ ಬರೀ ಕನ್ಸ್ಟ್ರಕ್ಷನ್ ಮಾಡಿ